ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರ್ತಕ್ಕಂತಹ ಮೊದಲನೆಯ ಅಧ್ಯಾಯದ ಕುರಿತು ಸ್ವಲ್ಪ ಮಾಹಿತಿಯನ್ನು ತಮ್ಮ ಮುಂದೆ ಈ ಒಂದು ಆಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೇನೆ. ಮೊದಲನೆಯ ಅಧ್ಯಾಯವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಈ ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ಏನು ಮೊದಲನೆಯ ಒಂದು ರಾಜ್ಯಶಾಸ್ತ್ರ ವಿಷಯದ ಪಾಠ ಪ್ರಾರಂಭ ಆಗ್ತದೆ. ಇದರಲ್ಲಿ ಈ ರಾಜ್ಯಶಾಸ್ತ್ರದ ಒಂದು ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಅಧ್ಯಯನ ಮಾಡ್ತೀವಿ. ಅದೇ ತೆರನಾಗಿ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಏನು ಎಂಬುದರ ಕುರಿತು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗಾದರೆ ಈ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಎಂಬುದು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತಾ ಹೋಗೋಣ. ಜಾರ್ಜ್ ಬರ್ನಾರ್ಡ್ ಶಾ ಅವರು ಒಂದು ಮಾತನ್ನು ಹೇಳ್ತಾರೆ, ರಾಜ್ಯಶಾಸ್ತ್ರ ಒಂದರಿಂದ ಮಾತ್ರ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಅಂದರೆ ಇವತ್ತು ರಾಜ್ಯಶಾಸ್ತ್ರ ಒಂದರಿಂದ ಮಾತ್ರ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಅಂತ ಹೇಳ್ತಾರೆ. ಯಾಕೆ ಅವರು ಆ ಮಾತನ್ನು ಹೇಳಿದ್ದಾರೆ ಅಂತಂದರೆ, ಇವತ್ತು ನಾವು ಯಾವುದೋ ಒಂದು ನಾಗರಿಕತೆಯನ್ನು ಉಳಿಸ್ಬೇಕಾಗಿತ್ತಂದರೆ ಅಥವಾ ಆ ನಾಗರಿಕತೆಯನ್ನು ಮತ್ತಷ್ಟು ಬೆಳೆಸಬೇಕಾಗಿತ್ತಂದರೆ ಅದಕ್ಕೆ ಮೂಲ ರೂಪುರೇಷೆ, ಮೂಲ ಒಂದು ಆಧಾರ ಸ್ತಂಭ ಯಾವುದಪ್ಪ ಅಂತಂದ್ರೆ ಅದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ತೀವಿ. ಇವತ್ತು ನಮ್ಮ ಈ ಜಗತ್ತಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಸ್ಮಯಗಳು, ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು, ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ನಮ್ಮ ಮಾನವ ಕುಲದ ಸೃಷ್ಟಿ ಕೂಡ ಅಥವಾ ಈ ಜಗತ್ತಿನ ಆದಿ ಅಂತ್ಯವನ್ನು ಕೂಡ ನಿಖರವಾಗಿ ಯಾವಾಗಲೂ ನಾವು ಹೇಳಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಮಾನವ ತನ್ನ ವಿಕಾಸ ಮತ್ತು ಬೆಳವಣಿಗೆ, ಬದಲಾವಣೆ, ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ನಿರಂತರವಾಗಿ ಸಾಗ್ತಾ ಇರತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದರೆ ಒಬ್ಬ ವ್ಯಕ್ತಿ ತನ್ನ ಹುಟ್ಟು, ವಿಕಾಸ ಮುಂತಾದವುಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಇವತ್ತು ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಅಂತಂದ್ರೆ ನಿರಂತರವಾಗಿ ನಡೆಯಕತ್ತೇವ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡಬಹುದು. ಈ ವಿಶ್ವದ ಸೃಷ್ಟಿಗೆ ಒಂದು ದೇವಕಣವೇ ಮೂಲ ಅಂತಕ್ಕಂಥದ್ದು ಕೂಡ ನಮಗೆ ಬಹಳಷ್ಟು ಯಶಸ್ವಿಯಾಗಿ ಕಂಡು ಬರ್ತದೆ. ಅಂದರೆ ಇವತ್ತಿನ ವಿಶ್ವ ಅಂತಕ್ಕಂಥದ್ದು ನಾವು ಯಾವ ರೀತಿಯಾಗಿ ಕಾಣ್ತೇವೆ, ಈ ವಿಶ್ವದ ಸೃಷ್ಟಿಗೆ ದೇವಕಣ ಅಂತಕ್ಕಂಥದ್ದು ಮೂಲವೆಂಬ ಅಂಶವನ್ನು ನಾವು ಇವತ್ತು ಬೆಳಕಿಗೆ ತರುವಲ್ಲಿಯೂ ಕೂಡ ನಾವು ಯಶಸ್ವಿಯಾಗಿದ್ದೇವೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇವತ್ತು ವಿಜ್ಞಾನವನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗ್ತದೆ. ಒಂದು ಭೌತ ವಿಜ್ಞಾನ, ಜೀವವಿಜ್ಞಾನ, ಮತ್ತೊಂದು ಸಮಾಜ ವಿಜ್ಞಾನ ಅಂತಕ್ಕಂಥದ್ದು. ಹಾಗಾದರೆ ಈ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಕೂಡ ಈ ವಿಷಯದಲ್ಲಿ ಹಲವಾರು ಭಾಗಗಳನ್ನು ಕೂಡ ನಾವು ನೋಡ್ತೀವಿ. ಮುಂತಾದ ಹೆಸರುಗಳಿಂದ ಕೂಡ ಕರೆತಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಒಂದು ತತ್ವಶಾಸ್ತ್ರ ಅಂತಕ್ಕಂಥದ್ದು, ನೀತಿಸಾರ ಅಂತಕ್ಕಂಥದ್ದು, ನೀತಿಶಾಸ್ತ್ರ ಅಂತಕ್ಕಂಥದ್ದು, ಅರ್ಥಶಾಸ್ತ್ರ ಅಂತಕ್ಕಂಥದ್ದು, ಇತಿಹಾಸ, ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಅಂತಕ್ಕಂಥ ಹೆಸರುಗಳಿಂದ ನಾವು ಕರೆಯಲ್ಪಡ್ತೀವಿ. ಈ ಎಲ್ಲ ಶಾಸ್ತ್ರಗಳಲ್ಲಿ, ಈ ಸಮಾಜ ವಿಜ್ಞಾನದ ಎಲ್ಲ ಶಾಸ್ತ್ರಗಳಲ್ಲಿ ರಾಜ್ಯಶಾಸ್ತ್ರ ಎಂಬುದು ಒಂದು ಮೇರು ಶಾಸ್ತ್ರವಾಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಮತ್ತು ಎಲ್ಲ ಶಾಸ್ತ್ರಗಳಲ್ಲಿ ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂತಹ ತನ್ನ ಒಂದು ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. ಅದಕ್ಕಾಗಿ ಅದನ್ನು ಮೇರು ಶಾಸ್ತ್ರ ಅಂತ ನಾವು ಕರಿತೀವಿ. ಹಾಗೆಯೇ ಈ ರಾಜ್ಯಶಾಸ್ತ್ರದ ಪ್ರವೇಶ ಎಂಬುದು ಯಾವ ರೀತಿಯಾಗಿ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ರಾಜ್ಯಶಾಸ್ತ್ರ ಅಂತಕ್ಕಂಥ ವಿಷಯ ಇವತ್ತಿನದಲ್ಲ. ಈ ರಾಜ್ಯಶಾಸ್ತ್ರ ಅಂತಕ್ಕಂಥ ವಿಷಯ ತುಂಬ ಪುರಾತನವಾಗಿರ್ತಕ್ಕಂಥದ್ದು, ಪ್ರಾಚೀನ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗಾದರೆ ಪುರಾತನ ಗ್ರೀಕ್ ತತ್ವಜ್ಞಾನಿಗಳು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ತಳಹದಿಯನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಯಾಕಂದರೆ ಈ ನಮ್ಮ ರಾಜಕೀಯ ಚಿಂತನೆ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಗ್ರೀಕ್ ನಗರ ರಾಜ್ಯಗಳಲ್ಲಿ ಅದರ ಬಗ್ಗೆ ವ್ಯವಸ್ಥೆ, ಗ್ರೀಕ್ ಆಗಿರ್ಬೋದು ಮತ್ತು ರೋಮನ್ ರಾಜಕೀಯ ಚಿಂತನೆಯಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೂ ಕೂಡ ವಾಸ್ತವಿಕವಾಗಿ ಈ ರಾಜ್ಯಶಾಸ್ತ್ರದ ಪರಿಕಲ್ಪನೆಯನ್ನು ಉಲ್ಲೇಖನ ಮಾಡುವಲ್ಲಿ ಭಾರತೀಯ ಮೂಲ ಗ್ರಂಥಗಳು ಕೂಡ ಸಹಾಯಕ ಆಗ್ತವೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಮರಿಬಾರದು. ಯಾಕಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ, ಕಮಾಂಡಕನ ನೀತಿಸಾರದಲ್ಲಿ ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖವಿದೆ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗ್ರೀಕ್ ನಗರ ರಾಜಕೀಯ ಚಿಂತನೆಗಿಂತಲೂ ರೋಮ್ ರಾಜಕೀಯ ಚಿಂತನೆಗಿಂತಲೂ ಪ್ರಾಚೀನ ಭಾರತದಲ್ಲಿ
ಕೌಟಿಲ್ಯನವರಿಂದ, ಕಮಾಂಡಕನ ನೀತಿಸಾರದಿಂದ, ಋಗ್ವೇದ, ಯಜುರ್ವೇದ, ಶುಕ್ರನೀತಿಸಾರ, ಮನುಸ್ಮೃತಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಭಾರತೀಯರಂತಕ್ಕಂಥವರು ಗ್ರೀಕರಿಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದ್ರು ಅಂತಕ್ಕಂಥ ಮಾಹಿತಿಯು ಕೂಡ ನಮಗೆ ತಿಳಿದು ಬರ್ತದೆ. ಹಾಗಾದರೆ ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತೈತಪ್ಪ ಅಂತಂದ್ರೆ ಅದು ಗ್ರೀಕರಿಗೆ ಸಲ್ತದೆ. ಪುರಾತನ ಗ್ರೀಕರು ಅಂತಕ್ಕಂಥವ್ರು ಯಾರಿದ್ದಾರಲ್ಲ ಅವ್ರಿಗೆ ಏನಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ ಸಲ್ತದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈಗ ನಿಮಗೇನು ಹೇಳ್ತಾ ಇದ್ದೇನೆ ಇದರಲ್ಲಿ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು ಕೂಡ ಬರ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ಕೇಳಿದರೆ ತಮಗೆಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಷಯವನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ಪುರಾತನ ಗ್ರೀಕ್ ಚಿಂತಕರ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಇಲ್ಲಿ ಸಾಕ್ರೆಟಿಸ್ ಅಂತಕ್ಕಂಥವ್ರು ಬರ್ತಾರೆ. ಕ್ರಿಸ್ತಪೂರ್ವ 470ರಿಂದ 399 ತನಕ ತನ್ನ ರಾಜಕೀಯ ಚಿಂತನೆಗಳನ್ನು ಸಂವಾದದ ಮೂಲಕ ಜನರಿಗೆ ತಿಳಿಸುವಂಥ ಕಾರ್ಯದಲ್ಲಿ ಸಾಕ್ರೆಟಿಸ್ ಮುಂದಾಗ್ತಾರೆ. ಯಾವ ರೀತಿಯಾಗಿ ಅಥೆನ್ಸ್ ನಗರದಲ್ಲಿ ಮತ್ತು ಈ ಏನು ಕೆಲವೊಂದಿಷ್ಟು ನಗರ ರಾಜ್ಯಗಳು ಅಂತಕ್ಕಂಥವು ಏನಿದ್ದು ರೋಮ್ ರಾಜಕೀಯ ಚಿಂತನೆಯಲ್ಲಿ ಆ ಎಲ್ಲ ರಾಜ್ಯದ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ಅಧಪತನವನ್ನು ಕಾಣ್ತಾ ಇದೆ, ಅರಾಜಕತೆಯಿಂದ ಕೂಡಿದೆ ಅನ್ನೋದನ್ನು ತಿಳಿಸ್ಬೇಕಾದ್ರೆ ಅವರು ಗ್ರಂಥವನ್ನು ಬರೀಲಿಲ್ಲ, ಆದರೆ ಅವರ ರಾಜಕೀಯ ಚಿಂತನೆಗಳನ್ನು ಸಂವಾದಗಳ ಮೂಲಕ ನೀಡಿದರು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅವರ ನಂತರ ಬರ್ತಕ್ಕಂತಹ ಅವರ ಶಿಷ್ಯನಾದ ಪ್ಲೇಟೋ ಅಂತಕ್ಕಂಥವರು ಕ್ರಿಸ್ತಪೂರ್ವ 427ರಿಂದ 347 ತನಕ ಬರ್ತಾರೆ. ಇವರ ಕಾಲಾವಧಿಯನ್ನು ನಾವು ಅಧ್ಯಯನ ಮಾಡ್ತೀವಿ. ಅವರ ಸುಪ್ರಸಿದ್ಧ ಗ್ರಂಥವಾಗಿರ್ತಕ್ಕಂತಹ ದಿ ರಿಪಬ್ಲಿಕ್ ಗ್ರಂಥದಲ್ಲಿ ಇದರ ಬಗ್ಗೆ ಬಹಳಷ್ಟು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡ್ತೀವಿ. ಇವೆಲ್ಲರಿಗಿಂತಲೂ ಮಿಗಿಲಾಗಿ ಗ್ರೀಸ್ನ ಅರಿಸ್ಟಾಟಲ್ ಅಂತಕ್ಕಂಥವ್ರು ಬರ್ತಾರೆ. ಕ್ರಿಸ್ತಪೂರ್ವ 384ರಿಂದ 322 ತನಕ ಅವರ ಮೇರು ಕೃತಿಯಾಗಿರ್ತಕ್ಕಂತಹ ದಿ ಪೊಲಿಟಿಕ್ಸ್ ಗ್ರಂಥದಲ್ಲಿ ರಾಜ್ಯಶಾಸ್ತ್ರಕ್ಕೆ ಪ್ರಥಮ ಬಾರಿಗೆ ವೈಜ್ಞಾನಿಕ ತಳಹದಿಯನ್ನು ನೀಡಿ ರಾಜ್ಯಶಾಸ್ತ್ರವನ್ನು ಇತರೆ ಸಮಾಜಶಾಸ್ತ್ರಗಳಲ್ಲಿಯೇ ಉತ್ಕೃಷ್ಟ ವಿಜ್ಞಾನ ಅಂತ ಕರೀತಾರೆ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕೂಡ ನಿಮಗೆ ಪ್ರಶ್ನೆ ಬರಬಹುದು. ರಾಜ್ಯಶಾಸ್ತ್ರವನ್ನು ಸಮಾಜಶಾಸ್ತ್ರಗಳಲ್ಲಿಯೇ ಉತ್ಕೃಷ್ಟ ವಿಜ್ಞಾನ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಅಲ್ಲಿ ಅರಿಸ್ಟಾಟಲ್ ಅಂತ ಬರಿಬೋದು. ಹಾಗಾದರೆ ಈ ಅರಿಸ್ಟಾಟಲ್ರವರು ಈ ರಾಜ್ಯಶಾಸ್ತ್ರಕ್ಕೆ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಒಂದು ಅಡಿಪಾಯವನ್ನು ಹಾಕಿದ್ದಕ್ಕಾಗಿ ಇವರನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ರವರನ್ನು ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಅಂತಲೂ ಕೂಡ ಕರೀತಾರೆ. ತತ್ವಜ್ಞಾನಿ ತ್ರಿಮೂರ್ತಿಗಳಂದ್ರೇನು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರ್ಬೋದು. ಅದಕ್ಕಾಗಿ ತತ್ವಜ್ಞಾನಿ ತ್ರಿಮೂರ್ತಿಗಳಂತಂದರೆ ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್, ಈ 3 ಜನರನ್ನು ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳೆಂದು ಕರೀತಾರೆ. ಹಾಗಾದರೆ ರಾಜ್ಯಶಾಸ್ತ್ರವನ್ನು ಇಟಲಿಯ ಮೆಕ್ಯಾವೆಲಿ ಅಂತಕ್ಕಂಥವನು ಆಧುನಿಕ ಕಾಲದಲ್ಲಿ ರಾಜ್ಯಶಾಸ್ತ್ರವನ್ನು ಇಟಲಿ ದೇಶದ ಮೆಕ್ಯಾವೆಲಿ ಅಂತಕ್ಕಂಥವರು ದಿ ಪ್ರಿನ್ಸ್ ಕೃತಿಯ ಬರೆಯೋದ್ರ ಮೂಲಕವಾಗಿ ಅದರಲ್ಲಿ ಮತ್ತಷ್ಟು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ವಿಷಯಗಳನ್ನು ಅದರಲ್ಲಿ ಹಾಕೋದ್ರ ಮೂಲಕ ಈ ರಾಜ್ಯಶಾಸ್ತ್ರ ವಿಷಯಕ್ಕೆ ಮತ್ತಷ್ಟು ಮೆರುಗನ್ನು ತಂದು ಕೊಟ್ಟರು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ರಾಜ್ಯಶಾಸ್ತ್ರದ ಒಂದು ಪ್ರವೇಶ, ಅದರಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಾವು ನೋಡಬಹುದು. ಹಾಗಾದರೆ ರಾಜ್ಯಶಾಸ್ತ್ರದ ಅರ್ಥ ಏನು? ಹಾಗಾದರೆ ರಾಜ್ಯಶಾಸ್ತ್ರದ ಅರ್ಥವನ್ನು ನಾವು ಯಾವ ರೀತಿಯಾಗಿ ಕಂಡುಕೊಳ್ಬೋದು? ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯ ಪದವಾಗಿರ್ತಕ್ಕಂತಹ ಪಾಲಿಸ್ನಿಂದ ಬಂದಿರುವಂಥದ್ದು. ಪಾಲಿಸ್ ಅಂದ್ರೆ ನಗರ, ರಾಜ್ಯ ಅಂತಕ್ಕಂಥ ಅರ್ಥವನ್ನು ಕೊಡ್ತೈತಿ. ಸಿಟಿ ಆರ್ ಸ್ಟೇಟ್ ಅಂತ ಕರೀತಾರೆ. ಹಾಗಾದ್ರೆ ಈ ಪಾಲಿಸ್ ಎಂಬ ಪದವು ಕೂಡ ಆಂಗ್ಲ ಭಾಷೆಯ ಪದವಾಗಿರ್ತಕ್ಕಂತಹ ಪಾಲಿಟಿಕ್ಸ್ ಎಂಬುದರಿಂದ ಕೂಡಿರುವಂಥದ್ದು. ಹಾಗಾದರೆ ಈ ಒಂದು ಪಾಲಿಟಿಕ್ಸ್ ಪದ ಲ್ಯಾಟಿನ್ ಪದವಾಗಿರ್ತಕ್ಕಂತಹ ಪೊಲಿಟಿಕಸ್ನ ಮೂಲ ಪದವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ನೋಡಬಹುದು. ಹಾಗಾದರೆ ಗ್ರೀಕ್ ತತ್ವಜ್ಞಾನಿಗಳ ಪ್ರಕಾರ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅದರ ಅರ್ಥವನ್ನು ನೋಡಿದಾಗ ನಗರ ರಾಜ್ಯಗಳ ಮತ್ತು ಅವುಗಳ
ಪ್ರಾಯೋಗಿಕ ಮತ್ತು ತಾತ್ವಿಕ ಅಂಶಗಳ ಅಧ್ಯಯನವಾಗಿದೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ಇನ್ನೋರ್ವವಾಗಿರ್ತಕ್ಕಂಥ ಈ ರಾಜ್ಯಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ಅರಿಸ್ಟಾಟಲ್ರವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ರಾಜ್ಯಶಾಸ್ತ್ರವು ನಿಸ್ಸಂದೇಹವಾಗಿ ವಿಜ್ಞಾನವಾಗಿದೆ ಎಂದು ಹೇಳಿದವರಲ್ಲಿಯೂ ಕೂಡ ಇವರು ಮೊದಲಿಗರು ಅಂತಕ್ಕಂಥದ್ರ ಬಗ್ಗೆ ನೋಡ್ತೀವಿ. ಪ್ರಥಮ ಬಾರಿಗೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಜ್ಞಾನವಾಗಿದೆ ಅಂತಕ್ಕಂಥದ್ದನ್ನು ಹೇಳಿದವರು ಅರಿಸ್ಟಾಟಲ್ ಅಂತಕ್ಕಂಥವ್ರು. ಅದೇ ರೀತಿ ಫೆಡ್ರಿಕ್ ಪೊಲಾಕ್ ಅಂತಕ್ಕಂಥವರು ಕೂಡ ಅರಿಸ್ಟಾಟಲ್ರಿಂದಲೇ ರಾಜ್ಯಶಾಸ್ತ್ರ ಆರಂಭವಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ರಾಜ್ಯಶಾಸ್ತ್ರಕ್ಕೆ ಒಂದು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಂಶಗಳನ್ನು ಅದಕ್ಕೆ ಕ್ರೋಢೀಕರಿಸಿ ಅದಕ್ಕೆ ಮೆರುಗನ್ನು ತಂದಿರತಕ್ಕಂಥವರು ಅರಿಸ್ಟಾಟಲ್ರವರು. ಅದಕ್ಕಾಗಿ ಅವರನ್ನು ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಫೆಡ್ರಿಕ್ ಪೊಲಾಕ್ ಅಂತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅರಿಸ್ಟಾಟಲ್ರವರಿಂದ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಇವರ ಪ್ರಕಾರ ಈ ನಗರ ರಾಜ್ಯಗಳಂದರೆ ಯಾವಿದ್ದು? ಸ್ಪಾರ್ಟಾ ಮತ್ತು ಅಥೆನ್ಸ್, ಸ್ಟ್ರಾಗಿರಾ ಮತ್ತು ಮೆಸಿಡೋನಿಯಾ. ಈ ಸ್ಪಾರ್ಟಾದೊಳಗೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಇತ್ತು. ಅದೇ ರೀತಿ ಅಥೆನ್ಸ್ದೊಳಗೂ ಕೂಡ ಪರೋಕ್ಷ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ನಿಮಗೆ ಪ್ರಶ್ನೆ ಕೇಳ್ಬೋದು, ಏನಂತ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ ಗ್ರೀಕ್ ನಗರ ರಾಜಕೀಯ ವ್ಯವಸ್ಥೆ ಅಥವಾ ಗ್ರೀಕ್ ನಗರ ರಾಜ್ಯಗಳಿಗೆ ಯಾವುದಾದ್ರೂ 2 ಉದಾಹರಣೆಗಳನ್ನು ನೀಡ್ರಿ ಅಂತ 2 ಮಾರ್ಕ್ಸಿಗೆ ಕ್ವಶನನ್ನು ಕೇಳಬಹುದು. ಅಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅಥವಾ ಸ್ಟ್ರಾಗಿರಾ ಅಥವಾ ಮೆಸಿಡೋನಿಯಾ ಅಂತಕ್ಕಂಥದ್ದು ಬರಿಬಹುದು. ಈ ರೀತಿ ಆನ್ಸರನ್ನು ಕೂಡ ನೀವಲ್ಲಿ ಬರಲಿಕ್ಕೆ ಶಕ್ಯ ಆಗ್ತದೆ. ಇನ್ನು ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರದ ವ್ಯವಸ್ಥೆ ಹಾಗೂ ಕಾರ್ಯನಿರ್ವಹಣೆಯನ್ನು ವಿವರಿಸ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬಹುದು. ಅಂದರೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಏನನ್ನು ಅಧ್ಯಯನ ಮಾಡ್ತದೆ? ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತದೆ, ಸರ್ಕಾರದ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತದೆ, ಹಾಗೂ ಅದರ ಕಾರ್ಯನಿರ್ವಹಣೆ ಯಾವ ರೀತಿಯಾಗಿ ಇದೆ, ಅದರ ಕಾರ್ಯನಿರ್ವಹಣೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬಹುದು. ಇನ್ನು ಈ ನಗರ ರಾಜ್ಯಗಳ ನಡುವೆ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಉಂಟು ಆಗಿ ಅಥವಾ ಜನರ ನಡುವಿನ ಆಚಾರ ವಿಚಾರ ಸಂಸ್ಕೃತಿ ಪರಸ್ಪರ ವಿನಿಮಯವಾಗಿ ಅವರಲ್ಲಿ ಏಕತಾ ಮನೋಭಾವನೆಯನ್ನು ಮೂಡಿಸುವ ಸಲುವಾಗಿಯೂ ಕೂಡ ಈ ರಾಜ್ಯಶಾಸ್ತ್ರದ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಈ ರಾಜ್ಯಶಾಸ್ತ್ರ ಅಂತಕ್ಕಂಥ ಪದವನ್ನು ಬೇರೆ ಬೇರೆ ರಾಜಕೀಯ ಶಾಸ್ತ್ರಜ್ಞರು, ವಿವಿಧ ಚಿಂತಕರು ಅದರ ಪದವನ್ನು ಬೇರೆ ಬೇರೆ ರೀತಿಯಾಗಿ ಬಳಸ್ತಾರೆ. ಹಾಗಾದರೆ ಅರಿಸ್ಟಾಟಲ್ರವರು ರಾಜ್ಯಶಾಸ್ತ್ರವನ್ನು ಏನಂತ ಕರೀತಾರೆ ಅಂತಂದರೆ ಪೊಲಿಟಿಕ್ಸ್ ಅಂತ ಕರೀತಾರೆ. ಗೆಟಲ್ರವರು, ಇನ್ನೋರ್ವ ರಾಜಕೀಯ ಚಿಂತಕರಾಗಿರ್ತಕ್ಕಂಥ ಗೆಟಲ್ರವರು ರಾಜ್ಯಶಾಸ್ತ್ರವನ್ನು ರಾಜ್ಯದ ಅಧ್ಯಯನ ಮಾಡುವ ವಿಜ್ಞಾನ ಅಂತ ಕರೀತಾರೆ. ಮತ್ತು ಸರ್ ಫೆಡ್ರಿಕ್ ಪೊಲಾಕ್ರವರು ರಾಜಕೀಯ ವಿಜ್ಞಾನ ಅಂತ ಕರೀತಾರೆ. ಪ್ರಥಮ ಬಾರಿಗೆ ರಾಜ್ಯಶಾಸ್ತ್ರ ಅಂತಕ್ಕಂಥ ಪದವನ್ನು ಗೌಡ್ವಿನ್ ಮತ್ತು ಮೆರಿವಾಲ್ ಸ್ಟೋನ್ ಕ್ರಾಫ್ಟ್ರವರು ಬಳಸಿದ್ರು ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ನಿಮಗೆ ಕ್ವಶನ್ನ ಕೇಳ್ಬೋದು, ರಾಜ್ಯಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದರು ಅಂತ ಪ್ರಶ್ನೆ ಕೇಳ್ಬೋದು 1 ಮಾರ್ಕ್ಸಿಗೆ. ಅಲ್ಲಿ ನೀವು ಉತ್ತರವನ್ನು ಬರಿಬೋದು. ಪ್ರಥಮ ಬಾರಿಗೆ ರಾಜ್ಯಶಾಸ್ತ್ರ ಎಂಬ ಪದವನ್ನು ಗೌಡ್ವಿನ್ ಮತ್ತು ಮೆರಿವಾಲ್ ಸ್ಟೋನ್ ಕ್ರಾಫ್ಟ್ ಅಂತಕ್ಕಂಥವ್ರು ಬಳಸಿದರು ಅಂತಕ್ಕಂಥದ್ರ ಬಗ್ಗೆ ನೋಡ್ಬೋದು. ಅಂತಿಮವಾಗಿ ಯುನೆಸ್ಕೋದ ಆಶ್ರಯದಲ್ಲಿ ನಡೆದಿರತಕ್ಕಂತಹ ಅಂದರೆ ಪ್ಯಾರಿಸ್ ನಗರದಲ್ಲಿ ಸೆಪ್ಟೆಂಬರ್ 1948ರಲ್ಲಿ ನಡೆದಿರತಕ್ಕಂತಹ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥ ಪದದ ಬಳಕೆಯನ್ನು ಅನುಮೋದನೆಗೊಳಿಸಲಾಯಿತು ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಏನಪ್ಪ ಅಂತಂದ್ರೆ ಈ ಒಂದು ಪದದ ಅರ್ಥವನ್ನು ನಾವು ರಾಜ್ಯಶಾಸ್ತ್ರ ಅಂತಕ್ಕಂಥ ಒಂದು ಅರ್ಥಕ್ಕೆ ಸಮೀಪವಾಗಿ ನಾವು ಅಧ್ಯಯನ ಮಾಡ್ತೀವಿ, ಅಥವಾ ರಾಜ್ಯಶಾಸ್ತ್ರ ಅಂತಲೂ ಕೂಡ ಅದನ್ನು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದರ ಪದ ಬಳಕೆಯನ್ನು ಪ್ರಾರಂಭ ಮಾಡಿದ್ವಿ ಅಂಕಿತ ಸಿಕ್ಕಿದ ನಂತರದಲ್ಲಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ರಾಜ್ಯಶಾಸ್ತ್ರದ ಅರ್ಥ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ನೋಡೋದಾದರೆ ರಾಜ್ಯಶಾಸ್ತ್ರ ಸ್ವರೂಪ ಏನಾಗಿದೆ? ಅರಿಸ್ಟಾಟಲ್ರವ್ರ ಪ್ರಕಾರ ನಾವು ರಾಜ್ಯಶಾಸ್ತ್ರದ ಸ್ವರೂಪವನ್ನು ಅಧ್ಯಯನ ಮಾಡ್ಬೋದು. ಅರಿಸ್ಟಾಟಲ್ರವ್ರು ಏನು ಹೇಳ್ತಾರಂದ್ರೆ
ಮಾನವ ಸ್ವಭಾವತಃ ಸಮಾಜಜೀವಿ, ಸಂಘಜೀವಿ, ಸಮಾಜವನ್ನು ಬಿಟ್ಟು ಬಾಳಲಾರ, ಬದುಕಲಾರ. ಸಮಾಜವನ್ನು ಬಿಟ್ಟು ಬದುಕಲಿಚ್ಛಿಸುವವರು ದೇವರಾಗಿರಬೇಕು, ಇಲ್ಲವಾದರೆ ಮೃಗವಾಗಿರಬೇಕು ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾರೆ. ಹಾಗಾದರೆ ಇದರಿಂದ ನಮಗೇನು ತಿಳಿದು ಬರ್ತೈತೆ ಅಂದರೆ, ಒಬ್ಬ ಮನುಷ್ಯ ಪ್ರಾಣಿ ಏನಪ್ಪ ಅಂತಂದ್ರೆ ಸಂಘಜೀವಿಯಾಗಿದ್ದಾನೆ, ಸಮಾಜ ಜೀವಿಯಾಗಿದ್ದಾನೆ, ಸಮಾಜದೊಂದಿಗೆ ಬೆರೀಲಿಕ್ಕೆ ಇಷ್ಟಪಡ್ತಾನೆ, ಸಮಾಜದ ಜನರೊಂದಿಗೆ ಕೂಡಲಿಕ್ಕೆ ಇಷ್ಟಪಡ್ತಾನೆ, ಸಂಘಜೀವಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಅಂತಕ್ಕಂಥ ವಿಚಾರವನ್ನು ಅವನು ಮಾಡೋದಿಲ್ಲ. ಅಂತಹ ವಿಚಾರವಂತಿಕೆ ಇರತಕ್ಕಂಥ ಮನುಷ್ಯರೇನಾದರೂ ಇದ್ದರೆ ಅವರಿಗೆ ದೇವರಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅಥವಾ ಅವರು ಅತ್ಯಂತ ಕೆಟ್ಟ ಮೃಗವಾಗಿರಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಹುಟ್ಟಿನಿಂದ ಸಾಯೋ ತನಕ ಸಮಾಜದ ಮುಖಾಂತರವಾಗಿ ತನ್ನ ಎಲ್ಲ ಅಗತ್ಯವಾಗಿರ್ತಕ್ಕಂಥ ಅಂಶಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸುಖ, ಶಾಂತಿ, ನೆಮ್ಮದಿ, ಇನ್ನಿತರ ಭದ್ರತೆ, ಸಾಮಾಜಿಕ ರಕ್ಷಣೆ ಎಲ್ಲ ಅಂಶಗಳನ್ನು ಸಮಾಜದ ಮೂಲಕವಾಗಿ ಅವಲಂಬಿತನಾಗಿರ್ತಾನೆ. ಹಾಗಾಗಿ ಮಾನವ ಸಮಾಜ ಜೀವಿಯಾಗಿರುವಂತೆ ರಾಜಕೀಯ ಜೀವಿಯೂ ಕೂಡ ಆಗಿರುವನು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅರಿಸ್ಟಾಟಲ್ರವರು. ಮಾನವ ಸಾಂಘಿಕ ಜೀವನದಲ್ಲಿ ಸ್ವಲ್ಪ ಜಗಳನೂ ಆಡ್ಬೋದು, ಸ್ವಲ್ಪ ಕಲಹದಲ್ಲಿ ಕೂಡ್ಬೋದು, ಅಸೂಯೆ ಮನೋಭಾವನೆಯನ್ನು ಒಳಗೊಂಡಿರಬಹುದು, ದ್ವೇಷಗಳಿರ್ತವೆ. ಇವೆಲ್ಲ ಸಾಮಾನ್ಯ ಸಂಗತಿಗಳು, ಒಬ್ಬ ಮನುಷ್ಯನಿಗೆ ಇರತಕ್ಕಂತಹ ಸಾಮಾನ್ಯ ಸಂಗತಿಗಳು. ಆದರೆ ಮಾನವನ ವರ್ತನೆಗಳನ್ನು ನಿಯಂತ್ರಿಸಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕೆಲವೊಂದಿಷ್ಟು ರೂಢಿ, ಸಂಪ್ರದಾಯಗಳು ಮತ್ತು ಪದ್ಧತಿಗಳಿರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಅರಿಸ್ಟಾಟಲ್ರವರು ವಿವರಣೆಯನ್ನು ಕೊಡ್ತಾರೆ. ರೂಢಿ, ಸಂಪ್ರದಾಯ, ಪದ್ಧತಿಗಳಿಗೆ ಶಾಸನದ ರೂಪವನ್ನು ಕೊಟ್ಟು ಅವುಗಳನ್ನು ಅನುಷ್ಠಾನಕ್ಕೆ ತಂದು ಅವುಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ನೀಡುವ ಅಧಿಕಾರ ವ್ಯಕ್ತಿಗೆ ಅಥವಾ ಒಂದು ಗುಂಪಿಗೆ ಆ ಸರ್ಕಾರ ಎಂದು ಕರೆಯಲಾಗ್ತದೆ, ಆ ಒಂದು ವ್ಯವಸ್ಥೆಗೆ ಇರ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ರಾಜ್ಯ ಮತ್ತು ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ರಾಜ್ಯಶಾಸ್ತ್ರಕ್ಕೆ ಅಥವಾ ಶಾಸ್ತ್ರದ ವ್ಯವಸ್ಥೆಗೆ ನಾವು ರಾಜ್ಯಶಾಸ್ತ್ರ ಅಂತಲೂ ಕೂಡ ಕರಿಬಹುದು ಅಂತಕ್ಕಂಥ ಸ್ವರೂಪವನ್ನು ಕೂಡ ನಾವು ಇದರಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಪ್ರತ್ಯೇಕವಾಗಿ ರಾಜ್ಯ ಅಂದ್ರೇನು, ರಾಜ್ಯದ ವ್ಯವಸ್ಥೆ ಅಂದ್ರೇನು, ರಾಜ್ಯದ ಬೆಳವಣಿಗೆ ಅಂದ್ರೇನು, ಸರ್ಕಾರ ಅಂದ್ರೇನು, ಸರ್ಕಾರದ ವ್ಯವಸ್ಥೆಗಳಂದ್ರೇನು, ಸರ್ಕಾರವನ್ನು ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ತಾರೆ, ಸರ್ಕಾರದಲ್ಲಿ ಯಾರು ಭಾಗವಹಿಸ್ತಾರೆ, ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಕಂಡುಕೊಳ್ತಾನೆ ಅಂತಕ್ಕಂಥದ್ದು ಎಲ್ಲದರ ಮಾಹಿತಿಯನ್ನು ಹೊತ್ತಿರ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದನ್ನು ಕರಿಬೇಕು ಅಂತಕ್ಕಂಥದ್ದು ಕೂಡ ನಾವು ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 20ನೇ ಶತಮಾನದೊಳಗಡೆ ಪುರಾತನ ವ್ಯವಸ್ಥೆಯಲ್ಲಿಯೂ ಕೂಡ ರಾಜ್ಯಶಾಸ್ತ್ರ ಸಂಕೀರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿದ್ದು, ಇದು ಕೇವಲ ರಾಜ ಮಹಾರಾಜರ ಅಥವಾ ಪುರೋಹಿತಶಾಹಿಗಳ ಅಥವಾ ದಾರ್ಶನಿಕರ, ತತ್ವಜ್ಞಾನಿಗಳ, ರಾಜಕಾರಣಿಗಳ ಕೆಲವೇ ವರ್ಗದವರಿಗೆ ಸೀಮಿತವಾಗಿತ್ತು ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಯಾವಾಗ ಇದು 20ನೇ ಶತಮಾನದೊಳಗೆ. ಆದರೆ ಇವತ್ತು ಈ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳಿಗೆ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡೆತಡೆಗಳಿಂದಲೇ ಅದು ಕೂಡಿಲ್ಲ. ಇವತ್ತು ಸರ್ವವ್ಯಾಪಿಯಾಗಿ ರಾಜ್ಯಶಾಸ್ತ್ರದ ವಿಷಯವನ್ನು ನಾವು ಇವತ್ತು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರಾಜ್ಯಶಾಸ್ತ್ರವು ಪ್ರಸ್ತುತ ಸಾರ್ವತ್ರಿಕವಾಗಿ ರಾಜಕೀಯ ಪರಿಜ್ಞಾನವನ್ನು ಮೂಡಿಸಿ ಆಡಳಿತ, ಸರ್ಕಾರ, ಕಾನೂನು ಮುಂತಾದವುಗಳ ಬಗ್ಗೆ ಏನಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬರಲ್ಲಿ ಜ್ಞಾನವನ್ನು ಬೆಳೆಸುತ್ತಿರುವುದರಿಂದ ಇಂದು ಅದು ಹೆಂಗೆ ಬೆಳೆದು ನಿಂತೈತಿಪ್ಪ ಅಂತಂದ್ರೆ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತೈತಿ ಅನ್ನೋದ್ರ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ಬೋದು. ರಾಜ್ಯಶಾಸ್ತ್ರವನ್ನು ಇತರೆ ಸಮಾಜಶಾಸ್ತ್ರಗಳಿಂದ ಬೇರ್ಪಡಿಸಿರ್ತಕ್ಕಂಥ ಕೀರ್ತಿಯು ಕೂಡ ಮ್ಯಾಕ್ಸ್ ವೆಬರ್ ಅವರಿಗೆ ಸಲ್ತೈತಿ ಅಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಇತರೆ ವಿಚಾರಗಳು ತಂದರೆ ಇತರೆ ಸಮಾಜಶಾಸ್ತ್ರಗಳಾಗಿರ್ತಕ್ಕಂಥ ಬೇರೆ ಬೇರೆ ಸಮಾಜಶಾಸ್ತ್ರಗಳಿಂದ ಅದನ್ನು ಬೇರ್ಪಡಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತೈತಿಪ್ಪ ಅಂತಂದ್ರೆ ಇವತ್ತು ಮ್ಯಾಕ್ಸ್ ವೆಬರ್ ಅವರಿಗೆ ಸಲ್ತೈತಿ ಅಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಏನಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಸ್ವರೂಪ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಂಡುಕೊಳ್ಬಹುದು. ಇನ್ನು ರಾಜ್ಯಶಾಸ್ತ್ರದಲ್ಲಿ ಮತ್ತೊಂದು ಅಂಶ
ಅತಿ ಸ್ಪಷ್ಟವಾಗಿ ನಾವಿಲ್ಲಿ ಅಧ್ಯಯನ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ಕಲೆ ಅಂತಕ್ಕಂಥ ಒಂದು ವಿಚಾರ. ಯಾಕಂತಂದ್ರೆ ರಾಜ್ಯಶಾಸ್ತ್ರ ಅದನ್ನು ಇಂಗ್ಲೀಷ್ನೊಳಗೆ ನಾವು ನೋಡಿದಾಗ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಸೈನ್ಸ್ ಇಟ್ ಮೇ ಬಿ ಕಾಲ್ಡ್ ಸಿಸ್ಟಮೆಟಿಕ್ ಸ್ಟಡೀಸ್ ಅಂತಕ್ಕಂಥದ್ದು. ರಾಜ್ಯಶಾಸ್ತ್ರದ ವಿಷಯ ಅಂತಕ್ಕಂಥದ್ದು ಕೂಡ ಹಾಗೆ. ಒಂದು ಆಡಳಿತ ಅಂತಂದಾಗ ಆಡಳಿತದಲ್ಲಿಯೂ ಕೂಡ ನಾವು ಶ್ರೇಣಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತೀವಿ. ಮೊದಲಿನ ಹಂತದಲ್ಲಿ ಮೇಲಧಿಕಾರಿ, ಕೆಳ ಹಂತದ ಅಧಿಕಾರಿ, ಮಧ್ಯಾಧಿಕಾರಿ, ಬೇರೆ ಬೇರೆ ರೀತಿಯಲ್ಲಿ ಆಡಳಿತದ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತೀವಿ. ಹಂತ ಪ್ರಕ್ರಿಯೆಗಳು ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಹಂತಗಳಲ್ಲಿ ಆಡಳಿತದ ವಿಷಯಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಕೆಲವು ರಾಜಕೀಯ ಚಿಂತಕರ ಪ್ರಕಾರ ಅದೊಂದು ವಿಜ್ಞಾನವಾಗಿ ಅಧ್ಯಯನ ಮಾಡಲ್ಪಡುತ್ತದೆ. ಇನ್ನು ಕೆಲವು ರಾಜಕೀಯ ವಿಜ್ಞಾನಿಗಳ ಪ್ರಕಾರ ಅದು ಕಲೆ ಅಂತಕ್ಕಂಥ ವಿಷಯದಲ್ಲಿ ನಾವು ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದರೆ ಎದುರಾಗ್ತಕ್ಕಂಥ ಈ ಪ್ರಶ್ನೆಗೆ ರಾಜ್ಯಶಾಸ್ತ್ರ ವಿಜ್ಞಾನವೋ ಅಥವಾ ಕಲೆ ಎಂಬುದರ ಬಗ್ಗೆ ಬಹಳಷ್ಟು ರಾಜಕೀಯ ಚಿಂತಕರಲ್ಲಿ ಒಮ್ಮತದ ಅಭಿಪ್ರಾಯವನ್ನು ನಾವು ಇವತ್ತಿಗೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವರು ಅದನ್ನು ವಿಜ್ಞಾನ ಅಂತ ಕರೆದ್ರೆ ಇನ್ನು ಕೆಲವರು ಅದನ್ನು ಕಲೆ ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಕರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಕೆಲವು ರಾಜಕೀಯ ಚಿಂತಕರನ್ನು ನಾವು ಗಮನಿಸೋದಾದ್ರೆ ಅರಿಸ್ಟಾಟಲ್ ಆಗಿರ್ಬೋದು, ಜಿನ್ ಬೋರ್ಡಿನ್ ಆಗಿರ್ಬೋದು, ಥಾಮಸ್ ಹಾಬ್ಸ್ ಆಗಿರ್ಬೋದು, ಮೆಕ್ಯಾವೆಲಿ ಆಗಿರ್ಬೋದು, ಮಾಂಟೆಸ್ಕೋ ಆಗಿರ್ಬೋದು, ಲೂಯಿಸ್ ಆಗಿರ್ಬೋದು, ಬ್ಲಂಟಸ್ಲಿ ಆಗಿರ್ಬೋದು ಮತ್ತು ಇತರೆ ರಾಜಕೀಯ ಶಾಸ್ತ್ರಜ್ಞರು ಏನಿದ್ದಾರೆ ಇವರೆಲ್ಲರೂ ಕೂಡ ಇದನ್ನು ವಿಜ್ಞಾನ ಅಂತ ಕರೆದು ಗ್ರೀಕ್ ನಗರ ರಾಜ್ಯಗಳ ಅಧ್ಯಯನಕ್ಕೆ ವೈಜ್ಞಾನಿಕ ವಿಧಾನವನ್ನು ಬಳಸಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇವರನ್ನು ಬಿಟ್ಟು ಬೇರೆ ರಾಜಕೀಯ ಚಿಂತಕರಾಗಿರ್ತಕ್ಕಂತಹ JS ಮಿಲ್ ಆಗಿರ್ಬೋದು, ಬಕ್ಲೆ ಆಗಿರ್ಬೋದು, ಆಗಸ್ಟ್ ಕಾಮ್ಟೆ ಆಗಿರ್ಬೋದು, ಮೇಟ್ ಲ್ಯಾಂಡ್ ಆಗಿರ್ಬೋದು, ಜೇಮ್ಸ್ ಬ್ರೈಸ್ ಆಗಿರ್ಬೋದು, ಚಾರ್ಲ್ಸ್ ಎ ಬ್ರೈಡ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಅಂತ ಕರೀಲಿಕ್ಕೆ ಹಾಗೂ ವಿಜ್ಞಾನದ ಸ್ಥಾನಮಾನವನ್ನು ನೀಡಲಿಕ್ಕೆ ಇವರು ಯಾರೂ ಕೂಡ ಒಪ್ಪಿಗೆಯನ್ನು ಕೊಡೋದಿಲ್ಲ. ಅದಕ್ಕಾಗಿ ಇದನ್ನು ಅವ್ರು ಏನಂತ ಕರೀತಾರಪ್ಪ ಅಂತಂದರೆ ಇದೊಂದು ಕಲೆ ಅಂತಕ್ಕಂಥ ಕಲಾತ್ಮಕ ವಿಷಯಗಳಲ್ಲಿ ಇದೊಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಕಲ್ರವರ ಅಭಿಪ್ರಾಯವನ್ನು ನಾವಿಲ್ಲಿ ಗಮನಿಸಿದಾಗ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಅಂಶ ನಮಗೆ ಗೊತ್ತಾಗ್ತದೆ. ಅವರೇನು ಹೇಳ್ತಾರೆ ಅಂದರೆ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯ ಎಂಬ ಪದವು ವಿಜ್ಞಾನದಿಂದ ಬಹುದೂರದಲ್ಲಿದ್ದು ಕಲಾ ವಿಷಯಗಳಲ್ಲಿಯೇ ಇದು ಅತ್ಯಂತ ಹಿಂದುಳಿದ ಪರಿಕಲ್ಪನೆಯಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಹಾಗಾದರೆ ನಮಗಿಲ್ಲಿ ತಿಳಿತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಪ್ರಸ್ತುತ ಸನ್ನಿವೇಶದೊಳಗಡೆ ರಾಜಕೀಯ ಅಂತಕ್ಕಂಥ ಪರಂಪರೆ ಹೆಂಗೈತಪ್ಪ ಅಂತಂದ್ರೆ ಕಲಾತ್ಮಕ ವಿಷಯದಿಂದ ಕೂಡಿದೆ. ಕಲಾ ವಿಷಯಗಳಲ್ಲಿಯೇ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಅಂಶವನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ರಾಜ್ಯಶಾಸ್ತ್ರವು ವಿಜ್ಞಾನ ಅಲ್ಲ, ಅದು ಕಲೆ ಎಂಬ ಅಭಿಪ್ರಾಯ ಪಡ್ತಕ್ಕಂತಹ ಚಿಂತಕರು ಏನು ಆ ವಿಷಯವನ್ನು ಹೇಳ್ತಾರೆ ಅನ್ನೋದು ನೋಡೋದಾದ್ರೆ ಮೊದಲನೇದಾಗಿರ್ತಕ್ಕಂಥ ಅಂಶ ರಾಜ್ಯಶಾಸ್ತ್ರ ಅಧ್ಯಯನದ ವಸ್ತು ವಿಷಯ, ಅದರ ಅಧ್ಯಯನದ ವಿಧಾನಗಳು, ಅದರ ಸಾಮಾನ್ಯ ತತ್ವಗಳ ನಿರೂಪಣೆ ಬಗ್ಗೆ ರಾಜಕೀಯ ಚಿಂತಕರಲ್ಲಿ ಒಮ್ಮತವಿಲ್ಲದಿರುವುದರಿಂದ ಅವರು ಇದನ್ನು ವಿಜ್ಞಾನ ಎಂದು ಕರೆಯಲಿಕ್ಕೆ ನಿರಾಕರಿಸ್ತಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡಬಹುದು. ಅಂದ್ರೆ ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಬದಲಾವಣೆಗಳದಾವೆ. ಇದರಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ವಸ್ತು ವಿಷಯದಲ್ಲಿ ಬದಲಾವಣೆ ಅದ, ಅಧ್ಯಯನದ ವಿಧಾನಗಳಲ್ಲಿ ಬದಲಾವಣೆ ಅದ, ಸಾಮಾನ್ಯ ತತ್ವಗಳ ನಿರೂಪಣೆ ಬಗ್ಗೆಯೂ ಕೂಡ ಬದಲಾವಣೆಗಳದಾವೆ. ಹಾಗಾಗಿ ಇದನ್ನು ನಾವು ವಿಜ್ಞಾನ ಅಂತ ಕರೆಯೋದಿಲ್ಲ, ಇದನ್ನು ನಾವು ಕಲೆ ಅಂತಕ್ಕಂಥ ಕರಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇನ್ನು ಎರಡನೇದಾಗಿ ರಾಜ್ಯಶಾಸ್ತ್ರವು ವಿಜ್ಞಾನವಲ್ಲ, ಏಕೆಂದರೆ ರಾಜಕೀಯ ಪರಿಕಲ್ಪನೆಗಳಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ, ನಿರಂಕುಶತ್ವ, ಸಮತಾವಾದ, ಸಾಮ್ರಾಜ್ಯಶಾಹಿ ನೀತಿ, ಉದಾರತವಾದ, ರಾಷ್ಟ್ರೀಯತೆ ಮುಂತಾದವುಗಳ ಬಗ್ಗೆ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಭೌತಶಾಸ್ತ್ರ ಆಗಿರ್ಬೋದು, ರಾಸಾಯನಶಾಸ್ತ್ರ ಆಗಿರ್ಬೋದು, ಜೀವಶಾಸ್ತ್ರ ಆಗಿರ್ಬೋದು ಅಥವಾ
ಪ್ರಾಕೃತಿಕ ಶಾಸ್ತ್ರಗಳಲ್ಲಿರುವಂತಹ ಸರ್ವಸಮ್ಮತವಾಗಿರ್ತಕ್ಕಂಥ ವ್ಯಾಖ್ಯೆಗಳು, ವ್ಯಾಪ್ತಿಗಳು, ಪದಜ್ಞಾನಗಳು ಇದರಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇದನ್ನು ನಾವು ವಿಜ್ಞಾನ ಅನ್ನಲಿಕ್ಕೆ ಕರೀಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ನಾವು ಕಲೆ ಅನ್ನಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಅಂಶವನ್ನು ನಾವು ಇಲ್ಲಿ ಕಂಡುಕೊಳ್ಳೋದಾದ್ರೆ, ರಾಜ್ಯಶಾಸ್ತ್ರದಲ್ಲಿ ಸಂಶೋಧನೆಯ ಮೂಲಕ ಸತ್ಯಾನ್ವೇಷಣೆ ಮಾಡಲಿಕ್ಕೆ, ಪ್ರಯೋಗಗಳ ಮೂಲಕ ನಿಶ್ಚಿತ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡಲಿಕ್ಕೇ ಕಷ್ಟ ಆಗ್ತದೆ. ಹಾಗಾಗಿ ಇದನ್ನು ಯಾಕೆ ವಿಜ್ಞಾನ ಅನ್ನಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ನೋಡಬಹುದು. ಇನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದಾಗ ಇದು ನಿಖರವಾಗಿರ್ತಕ್ಕಂತಹ ಭವಿಷ್ಯತ್ತಿನ ರಾಜಕೀಯ ವಿದ್ಯಮಾನಗಳನ್ನು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಎಲೆಕ್ಷನ್ ನಡೀತದೆ, ಚುನಾವಣೆ ನಡೀತದೆ. ಆ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಇವನೇ ವ್ಯಕ್ತಿ ಆಯ್ಕೆ ಆಗ್ತಾನೆ ಅಂತಕ್ಕಂತಹ ಭವಿಷ್ಯತ್ತಿನ ರಾಜಕೀಯ ವಿದ್ಯಮಾನಗಳನ್ನು ಕೂಡ ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಿಖರವಾಗಿರಬೇಕು. ವಿಜ್ಞಾನ ಅಂದರೆ ನಿಖರತೆ, ಅದರಲ್ಲಿ ನಿಖರವಾಗಿರ್ತಕ್ಕಂಥ ಸ್ಪಷ್ಟ ಮಾಹಿತಿಗಳಿರ್ತವೆ. ಅದರ ಕಲೆ ಇದರಲ್ಲಿ ಅದು ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ರಾಜ್ಯಶಾಸ್ತ್ರವನ್ನು ಪ್ರಜೆಗಳಲ್ಲಿ ಜ್ಞಾನದ ಅರಿವನ್ನು ಮೂಡಿಸುವ ಸಲುವಾಗಿ ಕ್ರಮಬದ್ಧ ಅಧ್ಯಯನವಾಗಿಸುವ ಮೂಲಕ ಇದನ್ನು ವಿಜ್ಞಾನ ಎಂದು ವಾದಿಸುವಂಥ ಕೆಲವೊಂದಿಷ್ಟು ಚಿಂತಕ ವರ್ಗದ ಅಭಿಪ್ರಾಯಗಳು ಯಾವ ರೀತಿಯಾಗಿದಾವಪ್ಪ ಅಂತಂದ್ರೆ, ಅವು ಕೂಡ ಸ್ಪಷ್ಟತೆಯನ್ನು ಕೂಡ್ಯಾವ. ಅವೇನು ರಾಜ್ಯಶಾಸ್ತ್ರವನ್ನು ಅವರು ವಿಜ್ಞಾನ ಅನ್ನಬೇಕಾದ್ರೆ ಯಾವ ಅಂಶಗಳ ಆಧಾರಿತವಾಗಿ ಅಂತಾರೆ ಅಂತಂದ್ರೆ, ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನದಲ್ಲಿ ಏನನ್ನು ಒಳಗೊಂಡಿರ್ತೈತಪ್ಪ ಅಂತಂದ್ರೆ, ಅವಲೋಕನ ಇರ್ತೈತಿ, ಮಾಹಿತಿ ಸಂಗ್ರಹಣೆ ಇರ್ತೈತಿ, ಮಾಹಿತಿ ವಿಂಗಡಣೆ ಅನ್ನೋದಿರ್ತೈತಿ, ಪ್ರಾಯೋಗಿಕತೆ ಅಂತಕ್ಕಂಥದ್ದು ಇರ್ತೈತಿ, ಸಂಶೋಧನೆಯ ಮೂಲಕ ಸತ್ಯಾನ್ವೇಷಣೆಯನ್ನು ಕಂಡುಕೊಳ್ಳುವಂಥ ವಿಧಾನ ಇರ್ತೈತಿ. ಹಾಗಾಗಿ ಇದನ್ನು ನಾವು ವಿಜ್ಞಾನ ಅಂತ ಕರಿಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆದರೆ ರಾಜ್ಯಶಾಸ್ತ್ರದಲ್ಲಿ ಇಡೀ ವಿಶ್ವವೇ ಒಂದು ಪ್ರಯೋಗಾಲಯ ಇರುವುದರಿಂದ ಇಲ್ಲಿಯೂ ಸಹ ಬಹಳಷ್ಟು ಪ್ರಯೋಗಗಳಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಅವುಗಳ ಸುಧಾರಣೆಗಾಗಿಯೂ ಕೂಡ ಭಾಳಷ್ಟು ಕ್ರಮಗಳು ಆಗಿರ್ತಕ್ಕಂಥದ್ದು ಕೊಡ್ತೀವಿ. ಉದಾಹರಣೆಗೆ 1917ರಲ್ಲಿ ನಡೆದಿರ್ತಕ್ಕಂಥ ರಷ್ಯಾ ಕ್ರಾಂತಿಯಲ್ಲಿ ಉಳ್ಳವರು ಮತ್ತು ಉಳ್ಳದವರ ನಡುವಿನ ಸಂಘರ್ಷದಿಂದ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಅರಿಸ್ಟಾಟಲ್ರವರು 158 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ರಚಿಸಿರ್ತಕ್ಕಂತಹ ಮೇರು ಕೃತಿ ದಿ ಪೊಲಿಟಿಕ್ಸ್ ಅದು ಕೂಡ ಆಗಿರ್ಬೋದು. ಭಾರತದ ಸಂವಿಧಾನ ಸಲಹೆಗಾರರಾಗಿ BN ರಾವ್ರವರು ಹಲವಾರು ದೇಶಗಳಿಗೆ ಭೇಟಿ ನೀಡಿ ಅವರು ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಭಾರತ ಸಂವಿಧಾನ ರಚನೆಯಲ್ಲಿಯೂ ಕೂಡ ಅವರ ಕೊಡುಗೆಯೂ ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡ್ತೀವಿ. ಹೀಗೆ ಬಹಳಷ್ಟು ರಾಜಕೀಯ ಚಿಂತಕರು ಏನಪ್ಪ ಅಂದರೆ ಇದೊಂದು ಕಲೆ ಅಲ್ಲ, ಇದೊಂದು ವಿಜ್ಞಾನ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಹೇಳ್ತಾರೆ. ಹಾಗಾದರೆ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನೋಡೋದಾದ್ರೆ, ರಾಜ್ಯಶಾಸ್ತ್ರದಲ್ಲಿ ಯಾವುದೇ ರೀತಿಯ ಭವಿಷ್ಯವಾಣಿ ನುಡಿಯುವುದು ಅಸಾಧ್ಯ ಎಂದು ಅತ್ಯಂತ ಕಟುವಾಗಿ ವಾದಿಸಲಾಗಿದೆ. ಆದರೆ ಚುನಾವಣೆ ಪೂರ್ವ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನು ಕೈಗೊಳ್ಳುವ ಮೂಲಕ ಯಾವ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬಹುದು ಎಂಬುದನ್ನು ಊಹಿಸಲಿಕ್ಕೆ ಸಾಧ್ಯ ಐತಿ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಂದ್ರೆ ಒಂದು ಹಂತದಲ್ಲಿ ನಾವು ಭವಿಷ್ಯವನ್ನು ನುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ಕಡೆ ಬೇರೆ ವಿಚಾರ. ಆದರೆ ಆ ಭವಿಷ್ಯವನ್ನು ನುಡಿಯದಿದ್ರೂ ಕೂಡ ಚುನಾವಣಾ ಪೂರ್ವದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಇಂತಹ ಪಕ್ಷವೇ ಅಧಿಕಾರಕ್ಕೆ ಬರಬಹುದು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ನೀಡಲಿಕ್ಕೆ ಶಕ್ಯ ಅಂತಕ್ಕಂಥ ವಿಚಾರವನ್ನು ಈ ವಿಜ್ಞಾನ ಅಂತಕ್ಕಂಥ ವಾದಿಸುವವರು ಅಭಿಪ್ರಾಯವಾಗಿದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ತಿಳಿಯಬಹುದು. ಇನ್ನು ಇದಿಷ್ಟು ಏನಪ್ಪ ಅಂತಂದ್ರೆ ನಿಮಗೆ ರಾಜ್ಯಶಾಸ್ತ್ರವು ಕಲೆ ಅಥವಾ ವಿಜ್ಞಾನವೇ ಅಂತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಇನ್ನು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೋಡೋದಾದ್ರೆ ಸಂಕ್ಷಿಪ್ತವಾಗಿ ವ್ಯಾಖ್ಯಾನಗಳನ್ನು ನೋಡೋಣ. ನಿಮಗೆ ನೆನಪಿಡಲಿಕ್ಕೆ ಉಪಯೋಗವಾಗುವಂತಹ ವ್ಯಾಖ್ಯಾನಗಳು ಅಂದರೆ, ಮೊದಲನೇದಾಗಿರ್ತಕ್ಕಂಥ ವ್ಯಾಖ್ಯಾನ ಸರ್ ಜಾನ್ ಸಿಲೇರ್ ಅವರು ಹೇಳ್ತಾರೆ. ಏನು? ಅರ್ಥಶಾಸ್ತ್ರವು ಹಣ ಮತ್ತು ಸಂಪತ್ತನ್ನು, ಜೀವಶಾಸ್ತ್ರವು ಸಕಲ ಜೀವರಾಶಿಗಳ ಜೀವನವನ್ನು, ಬೀಜಗಣಿತವು ಅಂಕಿ ಸಂಖ್ಯೆಗಳ ಅಧ್ಯಯನ ಮಾಡುವಂತೆ ಸರ್ಕಾರದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಕರೀತಾರೆ. ಇವ್ರ ಪ್ರಕಾರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಹಣ ಮತ್ತು ಸಂಪತ್ತನ್ನು, ಜೀವಶಾಸ್ತ್ರ ಅಂತಕ್ಕಂಥದ್ದು
ಸಕಲ ಜೀವರಾಶಿಗಳ ಜೀವನವನ್ನು ಬೀಜಗಣಿತ ಅಂತಕ್ಕಂಥದ್ದು ಅಂಕಿ ಅಂಶಗಳ ಬಗ್ಗೆ ಅಧ್ಯಯನ ಮಾಡುವಂತೆ ಸರ್ಕಾರದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತಕ್ಕಂಥ ವ್ಯಾಖ್ಯಾನವನ್ನು ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪಾಲ್ ಜೆನೆಟ್ರವರ ಪ್ರಕಾರ ನೋಡೋದಾದರೆ ವ್ಯಾಖ್ಯಾನವನ್ನು ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಕರೀತಾರೆ. ಅಂದರೆ ರಾಜ್ಯದ ಮೂಲ ಯಾವುದೈತಿ, ಸರ್ಕಾರದ ತತ್ವಗಳೇನದಾವ, ಅದರ ಕುರಿತಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಂತಕ್ಕಂಥ ಅರ್ಥವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಕಾರರು, ರಾಜಕೀಯ ಚಿಂತಕರು ಒಂದು ಅಭಿಪ್ರಾಯಗಳನ್ನು ನಾವು ನೋಡ್ಬೋದು. ಕ್ಯಾಟಲಿನ್ರವರ ಪ್ರಕಾರ ನೋಡೋದಾದ್ರೆ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಒಟ್ಟಾರೆಯಾಗಿ ನಾವು ಇಲ್ಲಿ ಕಂಡುಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರವಾಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಅಂದರೆ ಈ ರೀತಿ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇನ್ನು ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರ್ತಕ್ಕಂತಹ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಭಾಗ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತಕ್ಕಂಥದ್ದು. ಹಾಗಾದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೆ ಏನು, ರಾಜ್ಯಶಾಸ್ತ್ರ ಎಲ್ಲಿಂದ ಎಲ್ಲಿ ತನಕ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಏನನ್ನು ಒಳಗೊಂಡಿರ್ತದೆ ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ, ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೆ ಅಭ್ಯಾಸದ ಮಿತಿ ಅಂತ ಕರೀತಾರೆ, ಅಥವಾ ಅಭ್ಯಾಸದ ಮೇರೆ, ಎಲ್ಲೆ ಅಥವಾ ಗಡಿ ಅಂತಕ್ಕಂಥ ಅರ್ಥವನ್ನು ಕೊಟ್ಟಿರ್ತದೆ. ಇದು ಯಾವ ವಿಷಯಗಳನ್ನು ಕೂಡ ಒಳಗೊಂಡಿದೆ ಮತ್ತು ಇದರಲ್ಲಿ ಏನನ್ನು ಕುರಿತು ಅಭ್ಯಾಸ ಮಾಡ್ತದೆ ಎಂಬ ವಿಷಯಗಳು ಇದರೊಳಗೆ ಸೇರಿರ್ತೈತಿ. ಹಾಗಾಗಿ ಇದನ್ನು ವ್ಯಾಪ್ತಿ ಅಂತ ಕರೀತಾರೆ. ರಾಜ್ಯಶಾಸ್ತ್ರದ ವಸ್ತು ವಿಷಯದ ಬಗ್ಗೆ 3 ವರ್ಗದ ಚಿಂತಕರು 3 ರೀತಿಯಲ್ಲಿ ವರ್ಗೀಕರಣ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ವ್ಯಾಪ್ತಿಯನ್ನು 1 ರಾಜ್ಯದ ಅಧ್ಯಯನ, 2 ಸರ್ಕಾರದ ಅಧ್ಯಯನ, 3 ರಾಜ್ಯ ಮತ್ತು ಸರ್ಕಾರಗಳೆರಡರ ಅಧ್ಯಯನ ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಮೊದಲನೇದಾಗಿರ್ತಕ್ಕಂತಹ ಗುಂಪಿನವರು ರಾಜಕೀಯ ಚಿಂತಕರು ಬರ್ತಕ್ಕಂಥವ್ರು ಯಾರಂದರೆ ಗ್ಯಾರಿಸ್, ಗಾರ್ನರ್, ಗುಡ್ನೋವ್ ಮತ್ತು ಬ್ಲಂಟಸ್ಲಿ ಅವರ ಪ್ರಕಾರ ರಾಜ್ಯಶಾಸ್ತ್ರವು ಕೇವಲ ರಾಜ್ಯದ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ರಾಜ್ಯಶಾಸ್ತ್ರ ಅನ್ನೋದು ರಾಜ್ಯದ ಉಗಮ, ವಿಕಾಸ, ಅಭಿವೃದ್ಧಿ, ರಾಜ್ಯದ ವಿಧಗಳು, ಅದರ ಅಧಿಕಾರ ಕಾರ್ಯಗಳು, ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದೆ ಅಂತಕ್ಕಂಥ ವಿಚಾರವನ್ನು ರಾಜ್ಯದ ಅಧ್ಯಯನದ ವ್ಯಾಪ್ತಿಯಲ್ಲಿ ಮೊದಲನೇ ಗುಂಪು ಏನಪ್ಪ ಅಂದರೆ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತದೆ. ಇನ್ನು 2ನೇ ಗುಂಪು ಜಾನ್ ಸಿಲೆ, ಸ್ಟಿಫನ್ ಲಿಕಾಕ್ ಮತ್ತು ರಾಬ್ಸನ್ ಅಂತಕ್ಕಂಥವರು ರಾಜ್ಯಶಾಸ್ತ್ರವು ಕೇವಲ ಸರ್ಕಾರದ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ಇವರು ಡಿಫ್ರೆನ್ಸ್ ವೇದೊಳಗೆ ಹೇಳ್ತಾರೆ. ಈ ಸ್ಟಡಿ ಆಫ್ ಗೌರ್ನಮೆಂಟ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ರಾಜ್ಯದ ಶಾಸ್ತ್ರ ಅಂತಕ್ಕಂಥದ್ದು ಸರ್ಕಾರದ ಅಧ್ಯಯನವಾಗಿದೆ. ಸರ್ಕಾರದ ಉಗಮ, ಸರ್ಕಾರದ ವಿಕಾಸ, ಸರ್ಕಾರದ ಬೆಳವಣಿಗೆ, ಸರ್ಕಾರದ ವಿವಿಧ ಅಂಗಗಳು, ಅವುಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಇದು ಅಧ್ಯಯನ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ನೋಡಬಹುದು. ಇನ್ನು 3ನೇ ಗುಂಪು ಹೆರಾಲ್ಡ್ ಲಾಸ್ಕಿ ಅಂತಕ್ಕಂಥವ್ರು, ಗೆಟೆಲ್ ಅಂತಕ್ಕಂಥವ್ರು, ಗಿಲ್ಕ್ರಿಸ್ಟ್ ಮತ್ತು ಪಾಲ್ ಜೆನೆಟ್ರವರ ಪ್ರಕಾರ ರಾಜ್ಯಶಾಸ್ತ್ರ ಅನ್ನೋದು ಕೇವಲ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಕೇವಲ ಸರ್ಕಾರವನ್ನು ಅಧ್ಯಯನ ಮಾಡೋದಿಲ್ಲ, ಆದರೆ ಇದು ರಾಜ್ಯ ಮತ್ತು ಸರ್ಕಾರಗಳ ಎರಡರ ಕುರಿತು ಅಧ್ಯಯನವಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಏಕೆಂದ್ರೆ ಇವತ್ತು ಸರ್ಕಾರವಿಲ್ಲದೆ ರಾಜ್ಯ ನಿರ್ಮಾಣ ಆಗೋದಿಲ್ಲ, ರಾಜ್ಯಶಾಸ್ತ್ರದ ಅಧ್ಯಯನವಿಲ್ಲದೆ ರಾಜ್ಯದಿಂದ ಪ್ರಾರಂಭವಾದರೂ ಕೂಡ ಸರ್ಕಾರವಿಲ್ಲದೆ ರಾಜ್ಯ ಅಸ್ತಿತ್ವಕ್ಕೆ ಬರಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಹಾಗಾಗಿ ರಾಜ್ಯವು ತನ್ನ ಉದ್ದೇಶ ಅಥವಾ ತನ್ನ ಗುರಿಗಳನ್ನು ಈಡೇರಿಸ್ಕೊಳ್ಬೇಕಾಗಿತ್ತಂದ್ರೆ, ಸಾಧಿಸ್ಕೊಳ್ಬೇಕಾಗಿತ್ತಂದ್ರೆ ದೈನಂದಿನ ವ್ಯವಹಾರ ನಡೆಸಬೇಕಾದ್ರೂ ಕೂಡ ಸರ್ಕಾರದ ಯಂತ್ರ ಅನಿವಾರ್ಯ ಆಗಿರ್ತೈತಿ. ಹಾಗಾಗಿ ಒಂದಕ್ಕೊಂದು ಅವಲಂಬನೆಯಾಗಿರ್ತವೆ. ಹಾಗಾಗಿ ರಾಜ್ಯ ಮತ್ತು ಸರ್ಕಾರವು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಹಾಗಾಗಿ ಈ ಮೂರನೇ ಗುಂಪಿನವ್ರು ಏನು ಹೇಳ್ತಾರಪ್ಪ ಅಂದ್ರೆ ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನವಾಗಿದೆ ಅದರ ವ್ಯಾಪ್ತಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಾಗಿಯೂ ಕೂಡ ಯುನೆಸ್ಕೋದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಸಮ್ಮೇಳನ ಅಂತಕ್ಕಂಥದ್ದು 1948 ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ಯಾರಿಸ್ನಲ್ಲಿ ನಡೀತದೆ. ಈ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಅಧ್ಯಯನ ವ್ಯಾಪ್ತಿಯನ್ನು ಇನ್ನೂ 4 ಪ್ರಕಾರಗಳಲ್ಲಿ ಅದಕ್ಕೆ ಜೋಡಿಸಲಾಗ್ತದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ನೋಡ್ತೀವಿ. ಒಂದು ರಾಜಕೀಯ ಸಿದ್ಧಾಂತ, ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಈಗಿಂದಲ್ಲ, ಇತ್ತೀಚಿನ ವಿಷಯವನ್ನಲ್ಲ, ಅದು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭಗೊಳ್ಳುತ್ತದೆ. ಅದರಲ್ಲಿ ರಾಜ್ಯದ ಉಗಮನ ಆಗಿರ್ಬೋದು, ಅದರ ವಿಕಾಸನ ಆಗಿರ್ಬೋದು, ರಾಜಕೀಯ ತತ್ವಜ್ಞಾನಿಗಳ ವಿಚಾರಗಳಾಗಿರ್ಬೋದು, ಅವರ ಸಿದ್ಧಾಂತಗಳಾಗಿರ್ಬೋದು, ಅವರ ತತ್ವ ಪರಿಕಲ್ಪನೆಗಳಾಗಿರ್ಬೋದು, ಕೆಲವೊಂದಿಷ್ಟು ತತ್ವ ಬೋಧನೆಗಳು ಕೂಡ ಇದರಲ್ಲಿ ಅಡಕವಾಗಿರ್ತವೆ. ಹಾಗಾಗಿ ಅಧ್ಯಯನ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡ್ಬೋದು. ಇನ್ನು ಎರಡನೇದು ರಾಜಕೀಯ ಸಂಸ್ಥೆಗಳ ಬಗ್ಗೆ ನೋಡೋದಾದ್ರೆ, ಇಲ್ಲಿ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಂವಿಧಾನಗಳು, ಸರ್ಕಾರಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಗಳು, ಸರ್ಕಾರದ ಅಂಗರಚನೆ, ಅವುಗಳ ಕಾರ್ಯಗಳು, ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸರ್ಕಾರದ ವಿಧಗಳು, ಸಂವಿಧಾನದ ಹೋಲಿಕೆ ವಿಧಾನಗಳು ಕೂಡ ಈ ರಾಜಕೀಯ ಸಂಸ್ಥೆಗಳಲ್ಲಿ ಅಡಕವಾಗಿರ್ತವೆ. ಹಾಗಾಗಿ ಈ ರಾಜ್ಯಶಾಸ್ತ್ರದ ವ್ಯಾಪ್ತಿಯೊಳಗಡೆ ಯುನೆಸ್ಕೋದಲ್ಲಿ ಆಗಿರ್ತಕ್ಕಂಥ ಈ ಸಮ್ಮೇಳನದಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವ್ಯಾಪ್ತಿ ಏನಂದರೆ ಅದು ರಾಜಕೀಯ ಸಂಸ್ಥೆಗಳ ಅಧ್ಯಯನ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು ಮೂರನೆಯದಾಗಿ ರಾಜಕೀಯ ಪಕ್ಷಗಳು ಅಂತಕ್ಕಂಥದ್ದು ಕೂಡ ಬರ್ತದೆ. ಹಾಗಾದರೆ ಇಲ್ಲಿ ರಾಜಕೀಯ ಪಕ್ಷಗಳ ಸಂಘಟನೆ ಹೆಂಗಾಗ್ತದೆ, ರಾಜಕೀಯ ಪಕ್ಷಗಳ ರಚನೆ ಯಾವ ರೀತಿಯಾಗಿ ಆಗ್ತದೆ, ರಾಜಕೀಯ ಪಕ್ಷಗಳ ಚರ್ಚೆಗಳು ಯಾವ ರೀತಿಯಾಗಿ ಆಗ್ತವೆ, ರಾಜಕೀಯ ಪಕ್ಷಗಳ ವೇದಿಕೆ ಭಾಷಣಗಳು ಹೆಂಗಾಗ್ತವೆ, ಅಭಿಪ್ರಾಯಗಳನ್ನು ಏನು ತೆಗೆದುಕೊಳ್ತಾರೆ, ಇವುಗಳ ಮೇಲೆ ಪರಿಣಾಮವನ್ನು ಬೀರ್ತದೆ. ಅದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥದ್ದು ಒಂದು ಅಂಶ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆ ಅಂದ್ರೇನು, ರಾಜ್ಯಗಳ ನಡುವಿನ ಸಂಬಂಧಗಳಂದ್ರೇನು, ಅಂತಾರಾಷ್ಟ್ರೀಯ ಕಾನೂನು ಅಂದ್ರೇನು, ವಿಶ್ವಶಾಂತಿಗಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಾಗಿರ್ತಕ್ಕಂತಹ ವಿಶ್ವಸಂಸ್ಥೆ ಆಗಿರ್ಬೋದು, ಕಾಮನ್ವೆಲ್ತ್ ಆಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಇವುಗಳ ಉದ್ದೇಶ ಮತ್ತು ವ್ಯಾಪ್ತಿಗಳನ್ನು ಏನಪ್ಪ ಅಂತಂದ್ರೆ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬಹುದು. ಇದಿಷ್ಟು ಏನಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಕೊನೆಯದಾಗಿ ಬರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಈ ಒಂದು ರಾಜ್ಯಶಾಸ್ತ್ರದಿಂದ ಯಾವ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ರಾಜ್ಯಶಾಸ್ತ್ರದ ಒಂದು ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಇವತ್ತಿನ ಸಮಕಾಲೀನ ಪ್ರಪಂಚದ ರಾಜ್ಯಶಾಸ್ತ್ರ ಅಧ್ಯಯನ ಪ್ರಾಮುಖ್ಯತೆಯು ಕೂಡ ನಿಮ್ಮ ಪರೀಕ್ಷಾ ಹಿತದೃಷ್ಟಿಯಿಂದ 10 ಅಂಕಗಳಿಗೆ ಬರಲಿಕ್ಕೂ ಕೂಡ ಸಾಧ್ಯವಿದೆ. ಹಾಗಾಗಿ ಇದನ್ನು ತಾವುಗಳು ನೋಡ್ಕೊಳ್ಬೇಕು. ಒಂದು, ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತದೆ. ಆಧುನಿಕ ಯುಗದೊಳಗೆ ನಾವಿವತ್ತು ಪ್ರಜಾಪ್ರಭುತ್ವದೊಳಗಿದ್ದೀವಿ. ಪ್ರತಿಯೊಬ್ಬರೂ ಕೂಡ ನೇರವಾಗಿ ಇರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು ರಾಜಕಾರಣಗಳೊಂದಿಗೆ ಅಥವಾ ರಾಜಕೀಯ ವ್ಯವಸ್ಥೆಯೊಂದಿಗೆ ನಾವೆಲ್ಲರೂ ಒಂದು ಒಡನಾಟವನ್ನು ಇಟ್ಕೊಂಡಿರ್ತೀವಿ. ಹಾಗಾಗಿ ಆ ಒಡನಾಟ ಬೆಳಿಬೇಕಾದ್ರೆ ನಮಗೆ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ತೀರಾ ಅವಶ್ಯಕವಾಗಿರಬೇಕು. ಅಥವಾ ರಾಜಕೀಯ ವಿದ್ಯಮಾನಗಳೊಂದಿಗೆ ನಾವು ಎಲ್ಲ ವ್ಯಕ್ತಿಗಳೊಂದಿಗೆ ನಾವು ಬೆರಿಬೇಕಾದ್ರೂ ಕೂಡ ಇವತ್ತು ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬೇಕಾಗ್ತದೆ. ಇನ್ನು ಎರಡನೇದಾಗಿ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತದೆ. ಈ ರಾಜಕೀಯ ವಿಷಯವನ್ನು ನೀವು ತಿಳಿದುಕೊಳ್ಳೋದ್ರಿಂದ, ರಾಜ್ಯಶಾಸ್ತ್ರದ ವಿಷಯವನ್ನು ನೀವು ಅರಿಯೋದರಿಂದ ಏನು ಸಾಧ್ಯ ಆಗ್ತದೆ ಅಂದರೆ ರಾಜ್ಯದ ಉಗಮದ ಜೊತೆಗೆ ಸರ್ಕಾರದ ಬೆಳವಣಿಗೆ ಅಂದ್ರೇನು, ಅದರ ಧ್ಯೇಯೋದ್ದೇಶಗಳು ಹೆಂಗಿರ್ತಾವ, ಅದರ ಜವಾಬ್ದಾರಿಗಳು ಹೆಂಗಿರ್ತಾವ, ಅದರ ರಚನೆ ಏನಾಗಿರ್ತದೆ, ಅದರ ಸ್ವರೂಪ ಏನಾಗಿರ್ತದೆ ಅನ್ನೋದ್ರ ಬಗ್ಗೆ ಅದರ ಸಾಧಕ ಬಾಧಕಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದು ಎರಡನೇ ಅಂಶ. ಇನ್ನು ಮೂರನೇ ಪ್ರಾಮುಖ್ಯತೆ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ. ಈ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ನೋಡಿದಾಗ ಪ್ರಜಾಪ್ರಭುತ್ವ ಆಗಿರ್ಬೋದು, ಸಮಾಜವಾದ ಆಗಿರ್ಬೋದು, ವ್ಯಕ್ತಿವಾದ ಆಗಿರ್ಬೋದು, ಮಾರ್ಕ್ಸ್ವಾದ ಆಗಿರ್ಬೋದು,
ನಾಜಿವಾದ ಆಗಿರ್ಬೋದು ಅಥವಾ ಘ್ಯಾಜಿವಾದ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಸಿದ್ಧಾಂತಗಳು ಬಹಳಷ್ಟು ಜನರಿಂದ ಪ್ರೇರಣೆಗೊಳಕೊಟ್ಟಿರ್ತಕ್ಕಂಥದ್ದು ಅಥವಾ ರಾಜಕೀಯ ಸಿದ್ಧಾಂತಕಾರರು ಅದನ್ನು ಮಂಡಿಸಿರ್ತಕ್ಕಂಥದ್ದಾಗಿರ್ಬೋದು, ಅವುಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅವುಗಳ ಮೂಲಕ ನಾವು ರಾಜ್ಯದೊಳಗಡೆ ರಾಷ್ಟ್ರದೊಳಗಡೆ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಲಿ ಕೂಡ ಸಾಧ್ಯ ಆಗ್ತದೆ. ಇನ್ನು ನಾಲ್ಕನೇದಾಗಿ ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು, ಹೋಲಿಕೆ ಅಧ್ಯಯನ ಅಂತ ಕರೀತಾರೆ ಇದಕ್ಕೆ. ಹಾಗಾದ್ರೆ ಹೋಲಿಕೆ ಮಾಡ್ತಕ್ಕಂಥ ಗುಣ ನಮ್ಮಲ್ಲಿ ಬೆಳೀತದೆ. ರಾಜಕೀಯ ವ್ಯವಸ್ಥೆ ಕುರಿತಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗಿರ್ತಕ್ಕಂತಹ ಏನೋ ಆಡಳಿತ ವ್ಯವಸ್ಥೆ ಇರ್ತದೆ, ಸಂಸ್ಕೃತಿ ಇರ್ತದೆ, ನಾಗರಿಕತೆ ಇರ್ತದೆ, ಜನಜೀವನ ಶೈಲಿಗಳಿರ್ತವೆ. ಇದರೊಂದಿಗೆ ನಮ್ಮ ದೇಶದ ಆಡಳಿತಕ್ಕೂ ಆ ದೇಶದ ಆಡಳಿತಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಲಿಕ್ಕೂ ಕೂಡ ಇದು ಸೂಕ್ತವಾಗಿರ್ತಕ್ಕಂಥ ಒಂದು ವೇದಿಕೆ ಆಗ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡ್ತೀವಿ. ಇನ್ನೊಂದು ಪ್ರಾಮುಖ್ಯತೆಯನ್ನು ನೋಡೋದಾದರೆ ರಾಜಕೀಯ ನಾಯಕರಿಗೆ ತರಬೇತಿಯನ್ನು ನೀಡ್ತದೆ. ಇವತ್ತು ನಾನು ರಾಜಕೀಯ ರಂಗದಲ್ಲಿ ಬೆಳಿಬೇಕಾದ್ರೆ, ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಬರಬೇಕಾದ್ರೆ, ಜನಪ್ರತಿನಿಧಿ ಆಗಬೇಕಾದ್ರೆ ಕೆಲವೊಂದಿಷ್ಟು ಶಾಸನಗಳ ಬಗ್ಗೆ ಅರಿವಿರಬೇಕು. ಮಸೂದೆಗಳ ಬಗ್ಗೆ ಚರ್ಚಿಸುವಂತಹ ತರಬೇತಿ ಕೊಡ್ತದೆ. ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥ ಪ್ರಕ್ರಿಯೆಯನ್ನು ಮೂಡಿಸ್ತದೆ. ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕಲೆಯನ್ನು ಮೂಡಿಸ್ತದೆ. ಹಾಗಾಗಿ ರಾಜಕೀಯ ನಾಯಕರಿಗೆ ಒಂದು ರೀತಿ ತರಬೇತಿಯಾಗಿರ್ತದೆ. ಇನ್ನೊಂದು ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸದೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯೊಂದಿಗೆ ಪ್ರಾರಂಭ ಆಗಿರತಕ್ಕಂಥ ಈ ಒಂದು ಪರಿಕಲ್ಪನೆ ನಿಮಗೆ ಯಾವ ರೀತಿಯಾಗಿ ಹೊಣೆಗಾರಿಕೆಯನ್ನು ಸಾಧಿಸಬೇಕು, ಅಧಿಕಾರವು ದುರುಪಯೋಗವಾಗದಂತೆ ನಿಮಗೆಲ್ರಿಗೂ ಗೊತ್ತಾಗ್ತದೆ. ರಾಜ್ಯಶಾಸ್ತ್ರವನ್ನು ನೀವು ಕಲಿತಿರತ್ತಂದ್ರೆ, ಅದನ್ನು ತಿಳ್ಕೊಂಡಿರತ್ತಂದ್ರೆ ಅಧಿಕಾರ ದುರುಪಯೋಗವಾಗ್ತಾ ಇದೆ ಅಂತಕ್ಕಂಥ ಒಂದು ಪರಿಭಾವನೆ ನಿಮ್ಮಲ್ಲಿ ಮೂಡ್ತದೆ. ಆವಾಗ ಆಟೋಮೆಟಿಕ್ಲಿ ನೀವೇನು ಮಾಡ್ತೀರಿ ಅಂದರೆ ಅದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತೀರಿ. ಇದು ಕೂಡ ಒಂದು ಅಂಶ. ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸ್ತತಿ. ಇವತ್ತು ಪ್ರಜೆಗಳು ಇವತ್ತು ಉತ್ತಮವಾಗಿರ್ತಕ್ಕಂಥ ಆದರ್ಶಮಯವಾಗಿರ್ತಕ್ಕಂಥ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಸುಸಂಸ್ಕೃತ ಪ್ರಜೆಗಳನ್ನು ಆಗಿ ಹೊರಹೊಮ್ಮಲಿಕ್ಕೂ ಕೂಡ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇನ್ನೊಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತತಿ. ಇವತ್ತು ಪ್ರತಿಯೊಂದು ದೇಶಕ್ಕೂ ಕೂಡ ಒಂದು ಸಂವಿಧಾನ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ರಾಷ್ಟ್ರದೊಳಗಡೆ ಸರ್ಕಾರ ರಚನೆ ಆಗಬೇಕು, ಅಧಿಕಾರಗಳ ರಚನೆ ಆಗಬೇಕು, ಕರ್ತವ್ಯಗಳು ಬರಬೇಕು, ಅದರ ಗುರಿಗಳಿರಬೇಕು, ಸವಾಲುಗಳಿರಬೇಕು, ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸಬೇಕು. ಹಾಗಾದ್ರೆ ಸಂವಿಧಾನದ ಬಗ್ಗೆ ಅರಿವು ಇರಬೇಕು. ಸಂವಿಧಾನ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ತತಿ. ಆವಾಗ ಮಾತ್ರ ಒಬ್ಬ ಉತ್ತಮವಾಗಿರ್ತಕ್ಕಂಥ ರಾಷ್ಟ್ರ ಅನಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸ್ತತಿ. ಇವತ್ತು ಹಕ್ಕು ಮತ್ತು ಕರ್ತವ್ಯಗಳಂದ್ರೆ ಏನು, ಅವುಗಳನ್ನು ಯಾಕೆ ಅನುಸರಿಸಬೇಕು, ಅವುಗಳ ಮೂಲಕ ನಾವು ಏನೇನು ಲಾಭವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ, ಅದನ್ನೆಲ್ಲವನ್ನೂ ಕೂಡ ತಿಳಿಸ್ತತಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು ಮೂಡಿಸ್ತತಿ. ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಸಮಕಾಲೀನ ರಾಜಕೀಯ ಪರಂಪರೆಯನ್ನು ನಾವು ಅಧ್ಯಯನ ಮಾಡಿದಾಗ ನಾವಿವತ್ತು ಬೇರೆ ಬೇರೆ ರಾಷ್ಟ್ರಗಳನ್ನು ಅವಲಂಬನೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವು ಇವತ್ತು ಸಾಗ್ತಾ ಇದ್ದೇವೆ. ಹಾಗಾಗಿ ಬೇರೆ ರಾಷ್ಟ್ರಗಳೊಂದಿಗೆ ನಮ್ಮ ಸಂಬಂಧಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಮೂಡ್ತತಿ. ಇನ್ನು ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿಯಾಗಿರ್ತದೆ. ರಾಜ್ಯಶಾಸ್ತ್ರ ಅಂತಕ್ಕಂಥ ವಿಷಯ ಇವತ್ತು ಆಡಳಿತ ಸೇವಾ ವರ್ಗಕ್ಕೆ ಒಂದು ರೀತಿಯಲ್ಲಿ ಮಾರ್ಗದರ್ಶಕವಾಗ್ತದೆ, ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸ್ತದೆ. ಯೋಜನೆಗಳನ್ನು ಹೆಂಗೆ ತರೋದು, ಕಾರ್ಯಕ್ರಮಗಳನ್ನ ಹೆಂಗೆ ರಚನೆ ಮಾಡೋದು, ಸೇವಾ ವಲಯವನ್ನು ಹೆಂಗೆ ದಕ್ಷತೆಯಿಂದ ಕೂಡಿಸುವಂಥದ್ದು, ಸ್ವಾಮಿನಿಷ್ಠೆ ಅಥವಾ ಕಾರ್ಯಕನಿಷ್ಠೆ ಅಂತಕ್ಕಂಥದ್ದು ಪರಿಜ್ಞಾನವನ್ನು ಹೆಂಗೆ ಬೆಳೆಸೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಪ್ರಬುದ್ಧರು ಬೇಕಾಗ್ತಾರೆ, ಜಾಗರೂಕೃತ ವ್ಯವಸ್ಥೆ ಬೇಕಾಗ್ತದೆ, ಉತ್ತಮ ಸಮನ್ವಯ ಮನೋಭಾವನೆಯಿಂದ ಒಳಗೊಂಡಿರ್ತವ್ರು ಬೇಕಾಗ್ತಾರೆ, ತಾಳ್ಮೆ ಸಹನತೆಯಿಂದ ಕೂಡಿರ್ತಕ್ಕಂಥವ್ರು ಬೇಕಾಗ್ತಾರೆ. ಹಾಗಾದ್ರೆ ಉತ್ತಮ ಸಮಾಜ ನಿರ್ಮಾಣಕ್ಕೂ ಕೂಡ ರಾಜ್ಯಶಾಸ್ತ್ರದ ಅಗತ್ಯತೆ ಐತಿ, ಅದರ ಪ್ರಾಮುಖ್ಯತೆಯನ್ನು ಬೆಳಕು ಚೆಲ್ತೈತಿ ಅನ್ನೋದ್ರ ಬಗ್ಗೆನೂ ಕೂಡ ನೋಡ್ತೀವಿ. ಇದಿಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ಅನ್ನೋದ್ರ ಬಗ್ಗೆ ಇರತಕ್ಕಂಥ ಮೊದಲನೇ ಅಧ್ಯಾಯವನ್ನು ನಾನು ನಿಮ್ಮೊಂದಿಗೆ ಈ ಒಂದು ಆಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೇನೆ. ಮುಂಬರುವಂತಹ ಪರೀಕ್ಷಾ ದೃಷ್ಟಿಕೋನದಿಂದಲೂ ಕೂಡ ನಿಮಗೆ ಬಹಳಷ್ಟು ಉಪಯೋಗವಾಗ್ತದೆ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಆಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಇದನ್ನು ಸಮಚಿತ್ತದಿಂದ ಅವಲೋಕಿಸಿದೆ ಅದನ್ನು ಆಲಿಸಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ
ಅಲ್ಲೇ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಲೋ ಬಟನನ್ನು ಒತ್ತಿದರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ, ಪ್ರತಿಯೊಂದು ಆಡಿಯೋ ವಿಡಿಯೋಗಳು ಕೂಡ ನಿಮ್ಮ ಮೊಬೈಲ್ನಲ್ಲಿ ನೋಟಿಫೈ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನನ್ನ ಈ ಕ್ಲಾಸಿಗೆ ನಾನು ಇವತ್ತು ಏನಪ್ಪ ಅಂದ್ರೆ ಮುಗಿಸ್ತಾ ಇದ್ದೇನೆ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮೊಂದಿಗೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.